ಕೊಪ್ಪಳ ಟೈಮ್ಸ್ಗೆ ಸ್ವಾಗತ. ನಮ್ಮ ಕೊಪ್ಪಳ ಟೈಮ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ. ನಾವು ಮಾಡುವ ವಿಡಿಯೋ ನಿಮಗೆ ಬರುತ್ತದೆ. ವೀಕ್ಷಕರೇ ನಮಸ್ಕಾರ, ನಾನು ವೀರೇಶ್ ಉಳ್ಳಾಗಡ್ಡಿ. ಕೊಪ್ಪಳ ಟೈಮ್ಸ್ ಟಿವಿ ಚಾನೆಲ್ಗೆ ಸ್ವಾಗತ. ಒಂದು ಒಳ್ಳೆಯ ಶುಭಕರವಾದ ಸುದ್ದಿಯೊಂದಿಗೆ ಬಂದಿದ್ದೇನೆ. ಅದೇನಪ್ಪಾ ಅಂತ ಹೇಳಿದ್ರೆ, ಈ ಮೊದಲು ಕಾಂಗ್ರೆಸ್ ಸರ್ಕಾರವು ಜಾರಿಗೆ ತಂದಿದ್ದ 2005ರಲ್ಲಿ ಜಾರಿಗೆ ತಂದಿದ್ದ ಅಂತ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯು ಇವಾಗ 20 ವರ್ಷಗಳಾಯಿತು ಈ ಯೋಜನೆ ಜಾರಿಗೆ ಬಂದು. ಆ 20 ವರ್ಷ ಆದಂತಹ ಸಂಭ್ರಮದಿಂದ ಕೇಂದ್ರ ಸರ್ಕಾರ ಒಂದು ವಿಶೇಷ ನಿರ್ಧಾರವನ್ನು ಕೈಗೊಂಡಿದೆ. ಅದೇನಪ್ಪಾ ಅಂತ ಹೇಳೋದಾದ್ರೆ, ಮೊದಲು ನಮ್ಮ ಕೊಪ್ಪಳ ಟೈಮ್ಸ್ ಟಿವಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ದಿನನಿತ್ಯ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತದೆ. ಬನ್ನಿ ಆ ವಿಷಯ ಏನೆಂದು ತಿಳಿದುಕೊಳ್ಳೋಣ. ಮಹಾತ್ಮ ಗಾಂಧೀಜಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯು 100 ದಿನಗಳ ಕೆಲಸವನ್ನು ನೀಡುವಂತ ಯೋಜನೆ ಇದಾಗಿದೆ. ಇದು ಕೇಂದ್ರ ಸರ್ಕಾರದ ಯೋಜನೆ. ಈಗ ಈ ಯೋಜನೆಗೆ ಕೇಂದ್ರ ಬಿಜೆಪಿ ಸರ್ಕಾರವು ಸಹ ಒಂದು ಉತ್ತಮವಾದ ನಿರ್ಧಾರ ಕೈಗೊಂಡು ಗ್ರಾಮೀಣ ಜನರಿಗೆ ಅನುಕೂಲವನ್ನು ಕಲ್ಪಿಸುತ್ತಿದೆ. ನರೇಗಾ ಬದಲು ವಿಜಿ ರಾಮ್ಜಿ ಮಸೂದೆ ಎಂದು ಮಂಡನೆ ಮಾಡಲು ಕೇಂದ್ರ ಸರ್ಕಾರವು ಸಿದ್ಧತೆ ಕೈಗೊಂಡಿದೆ. 2005ರಲ್ಲಿ ಜಾರಿಗೆ ಬಂದಂತಹ ಎಂಜಿ ನರೇಗಾ ಯೋಜನೆಯು ಇವಾಗ 20 ವರ್ಷವಾಯಿತು ಈ ಯೋಜನೆ ಜಾರಿಯಾಗಿ. ಈ ಸಂಭ್ರಮ ನಿಮಿತ್ತ ಈಗ ಯೋಜನೆ ಹೆಸರನ್ನು ಮರುನಾಮಕರಣ ಮಾಡಲಾಗುತ್ತಿದೆ. ದೃಷ್ಟಿಕೋನದ ಯೋಜನೆಯಾಗಿದೆ. ಗ್ರಾಮೀಣ ಅಭಿವೃದ್ಧಿಗೆ ಈ ಯೋಜನೆಯು ಬಹಳ ಉಪಯುಕ್ತವಾಗಿದೆ. ಅಂದ್ರೆ ಗ್ರಾಮೀಣ ಜನರ ಆರ್ಥಿಕ ಅಭಿವೃದ್ಧಿ ಆಗೋದಕ್ಕೆ ಈ ಯೋಜನೆ ಬಹಳ ಸಹಕಾರಿಯಾಗ್ತದೆ. ಅಂದ್ರೆ ಪ್ರತಿ ಕುಟುಂಬಕ್ಕೆ ಈ ಮೊದಲು 100 ದಿನಗಳ ಕಾಲ ಉದ್ಯೋಗವನ್ನು ನೀಡಲಾಗುತ್ತಿತ್ತು. ಆದರೆ ಇವಾಗ ಈ ಯೋಜನೆಯು 25 ದಿನ ಹೆಚ್ಚಿಗೆ ಮಾಡಿ 125 ದಿನಕ್ಕೆ ವಿಸ್ತರಿಸಿದೆ. ಇದು ಕೇಂದ್ರ ಸರ್ಕಾರದ ನಿರ್ಧಾರ. ಲೋಕಸಭೆ ವ್ಯವಹಾರಗಳ ಪಟ್ಟಿಗೆ ಈ ಹೊಸ ಮಸೂದೆ ಸೇರ್ಪಡೆಯಾಗ್ತಾ ಇದೆ. ಅಂದ್ರೇನು, ವಿಜಿ ರಾಮ್ಜಿ ಮಸೂದೆ ಸೇರ್ಪಡೆ ಆಗ್ತಾ ಇದೆ. ನರೇಗಾ 20 ವರ್ಷಗಳಿಂದ ಗ್ರಾಮೀಣ ಜನರಿಗೆ ಉದ್ಯೋಗ ನೀಡಿದೆ. ಹೊಸ ಮಸೂದೆ ಗ್ರಾಮೀಣ ಭಾರತದ ಸಬಲೀಕರಣಗೆ ಹಾಗೂ ಗ್ರಾಮೀಣ ಆರ್ಥಿಕ ಬೆಳವಣಿಗೆ ಇದು ಸಹಕಾರಿಯಾಗ್ತದೆ. ನೀರಿನ ಭದ್ರತೆ, ಗ್ರಾಮೀಣ ಮೂಲಸೌಕರ್ಯ, ಹವಾಮಾನ ವೈಪರೀತ್ಯ ತಗ್ಗಿಸಲು ವಿಶೇಷ ಕೆಲಸಗಳ ಅಭಿವೃದ್ಧಿಗಾಗಿ ಇದು ವಿಷಯಾಧಾರಿತವಾದಂತಹ ಯೋಜನೆಯಾಗಿದೆ. ಹಲವು ವಿಭಾಗಗಳಲ್ಲಿ ಕೆಲಸಗಳ ವಿಂಗಡಣೆ ಆಗ್ತಾ ಇದೆ ಈ ಹೊಸ ಮಸೂದೆಯ ಮೂಲಕ. ವಾರಕ್ಕೊಮ್ಮೆ ಕೂಲಿ ಪಾವತಿ ಮಾಡುವುದು ಕಡ್ಡಾಯ. ಅಂದ್ರೆ ಈ ಮೊದಲು ನಿಗದಿತ ಅವಧಿಯಲ್ಲಿ ಮಾತ್ರ ಕೂಲಿ ಪಾವತಿ ಮಾಡಲಾಗ್ತಾ ಇತ್ತು. ಅಂದ್ರೆ ಜನರಿಗೆ ಕೂಲಿ ಕೆಲಸ ಮಾಡಿ ಒಂದು ವಾರ, 10 ದಿನ, 1 ತಿಂಗಳ ಮಟ್ಲೆ ಕಾಯ್ತಾ ಇದ್ರು. ಇವಾಗ ಒಂದು ವಾರದಲ್ಲೇ ಕೂಲಿ ಪಾವತಿ ಮಾಡ್ಬೇಕಂತ ಈಗ ಹೊಸ ಮಸೂದೆಯಲ್ಲಿ ಇದೆ. ಕೆಲಸವಿಲ್ಲದಿದ್ದಾಗ 60 ದಿನ 2 ತಿಂಗಳ ವಿರಾಮ ನೀಡಬಹುದು. ಅಂದ್ರೆ ಈಗ ಕೆಲಸ ಇಲ್ಲದಿದ್ದಾಗ ಈ ಮೊದಲು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೆಲಸ ಇಲ್ಲದಾಗ ಅಂದ್ರೆ ಆದ್ರೂ ಸಹ ಗ್ರಾಮೀಣ ಜನರು ಖಾಲಿ ಕುಂದ್ರಬಾರ್ದು, ಅವರು ನಿರುದ್ಯೋಗದಿಂದ ಇದಾಗಬಾರ್ದು ಅಂತೇಳಿ ಹೆಚ್ಚುವರಿ ಯಾವುದೇ ಕೆಲಸವನ್ನು ಹುಡುಕಾಟ ಮಾಡ್ತಾ ಇದ್ರು. ಆದ್ರೆ ಇವಾಗ ಕೆಲಸ ಇಲ್ಲದಾಗ 60 ದಿನ ವಿರಾಮ ನೀಡುವಂತ ಈ ಮಸೂದೆಯಲ್ಲಿ ಸೇರ್ಪಡೆ ಮಾಡಲಾಗಿದೆ. ಇದು ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ. ಈ ಮಸೂದೆಯಡಿ ಪ್ರಸ್ತಾಪಿತವಾಗಿರುವ ಉದ್ಯೋಗ ಖಾತ್ರಿ ಯೋಜನೆ ಜಾರಿಗೆ ತರಲು ರಾಜ್ಯ ಸರ್ಕಾರ ಕಾಯ್ದೆ ಪ್ರಾರಂಭದಿಂದ 6 ತಿಂಗಳ ಒಳಗೆ ಈ ಯೋಜನೆಗೆ ಸಿದ್ಧಪಡಿಸಲು ರಾಜ್ಯ ಸರ್ಕಾರ ಮುಂದಾಗಬೇಕು. ಕೇಂದ್ರದ ಪ್ರತಿಯೊಂದು ರಾಜ್ಯಕ್ಕೂ ಸಹ ಅನುದಾನವನ್ನು ಹಂಚಿಕೆ ಮಾಡಲಾಗುತ್ತದೆ. ಈ ಹೊಸ ಮಸೂದೆ ಮೂಲಕ ಕೇಂದ್ರದಿಂದ ಪ್ರತಿ ರಾಜ್ಯಕ್ಕೂ ಅನುದಾನ ಹಂಚಿಕೆ ಮಾಡುತ್ತಾರೆ. ಅನುಮೋದಿತ ಖರ್ಚಿಗಿಂತ ಹೆಚ್ಚುವರಿ ಖರ್ಚಾದಂತಹ ಹಣವನ್ನು ರಾಜ್ಯ ಸರ್ಕಾರವೇ ಭರಿಸಬೇಕು. ಯಾಕಂದ್ರೆ ಈಗ ಉದಾಹರಣೆಗೆ 10 ಕೋಟಿ ರೂಪಾಯಿ ಒಂದು ಯೋಜನೆ, ಒಂದು ಕಾಮಗಾರಿಗೆ ನಿಗದಿ ಮಾಡ್ಬೇಕಂತ ಅನುಮೋದನೆ ಆಗಿತ್ತಂದ್ರೆ ಅದು 10 ಕೋಟಿಗಿಂತ 1 ಕೋಟಿ ಹೆಚ್ಚಳ 11 ಕೋಟಿ ಖರ್ಚಾಗಿದೆ. 1 ಕೋಟಿಯನ್ನು ರಾಜ್ಯ ಸರ್ಕಾರವೇ ಭರಿಸಬೇಕಾಗುತ್ತದೆ. ಎಂಜಿ ನರೇಗಾ VBGRAMGಗೆ ಇರುವ ವ್ಯತ್ಯಾಸಗಳೇನೆಂಬುದು, ಎಂಜಿ ನರೇಗಾದಲ್ಲಿ 100 ದಿನ ಕೆಲಸ ಮಾಡಲು ಅವಕಾಶ. ಆದ್ರೆ ಇವಾಗ ಈ VBGRMGಗೆ 125 ದಿನ, ಅಂದ್ರೆ 20 ದಿನವನ್ನು ಈಗ ಹೊಸ ಮಸೂದೆಗೆ 25 ದಿನ ಹೆಚ್ಚಳ ಮಾಡಲಾಗುತ್ತದೆ. ಹೊಸ ಮಸೂದೆಯಲ್ಲಿ ಸೇರ್ಪಡೆ ಮಾಡಲಾಗಿದೆ. ಕೆಲಸ ಹಲವು ವಿಭಾಗಗಳಲ್ಲಿ ವಿಂಗಡಣೆ ಆಗ್ತದೆ. ಅಂದ್ರೆ ಎಂಜಿ ನರೇಗಾ ಯೋಜನೆಯಲ್ಲಿ ಕೆಲಸವನ್ನು ಹಲವು ವಿಭಾಗಗಳಲ್ಲಿ ವಿಂಗಡಣೆ ಮಾಡಲಾಗುತ್ತಿತ್ತು. ಆದ್ರೆ ಹೊಸ ಮಸೂದೆಯಲ್ಲಿ ಸ್ಥಳೀಯ ಯೋಜನೆಗಳ ಜೊತೆಗೆ
ವಿಕಸಿತ ಗ್ರಾಮ ಪಂಚಾಯತಿ ಯೋಜನೆಯಾಗಿ ಮಾರ್ಪಾಡು ಮಾಡಲಾಗಿದೆ. ಹೊಳ್ಳಿ ನರೇಗಾದಲ್ಲಿ ಕೇಂದ್ರದಿಂದ ಕೌಶಲ್ಯ ರಹಿತ ಕೂಲಿ, ರಾಜ್ಯ ಸರ್ಕಾರದಿಂದ ನಿರುದ್ಯೋಗ ಭತ್ಯವನ್ನು ನೀಡಲಾಗ್ತಾ ಇತ್ತು. ಆದರೆ ಹೊಸ ಮಸೂದೆಯಲ್ಲಿ ಬಹುತೇಕ ರಾಜ್ಯಗಳೊಂದಿಗೆ 60-40 ಅನುಪಾತದೊಂದಿಗೆ ಕೂಲಿಯನ್ನು ಹಂಚಿಕೆ ಮಾಡಲಾಗುತ್ತದೆ. ಹೊಳ್ಳಿ ವಿಶೇಷ ವಲಯದಲ್ಲಿ 90-40 ಅನುಪಾತದಲ್ಲಿ ಕೂಲಿ ಹಂಚಿಕೆ ಮಾಡಲಾಗುತ್ತದೆ. ಯಾವುದೇ ಶಾಸನಬದ್ಧ ವಿರಾಮದ ಅವಧಿ ಇಲ್ಲ. ಈ ನರೇಗಾ ಯೋಜನೆಗೆ ಯಾವುದೇ ಶಾಸನಬದ್ಧ ವಿರಾಮ ಅವಧಿ ಇಲ್ಲ. ಆದ್ರೆ ಹೊಸ ಮಸೂದೆ ಮಂಡನೆ ಆಗತಕ್ಕಂಥ ಮಸೂದೆಯಲ್ಲಿ ಕೆಲಸ ಇಲ್ಲದಿದ್ದಾಗ ವರ್ಷದ 60 ದಿನಗಳವರೆಗೆ ವಿರಾಮ ನೀಡಬಹುದು. ಅಂದ್ರೆ ಇದು ರಾಜ್ಯಗಳಿಗೆ ಅವಕಾಶ. ಕೆಲಸ ಇಲ್ಲದಿದ್ದಾಗ 60 ದಿನ ಅಂದ್ರೆ 2 ತಿಂಗಳು ವಿರಾಮ ನೀಡಬಹುದು. ಹೊಳ್ಳಿ ನರೇಗಾದಲ್ಲಿ ನಿಗದಿತ ಅವಧಿಯಲ್ಲಿ ಕೂಲಿ ಪಾವತಿ. ಈಗ ಮೊದಲು ಕೂಲಿನ ತಿಂಗಳಿಗೆ ಕೂಲಿ ಪಾವತಿ ಮಾಡಲಾಗ್ತಿತ್ತು ಕೆಲಸ ಮುಗಿದ ನಂತರ. ಇವಾಗ ನಿಗದಿತ ಅವಧಿಯಲ್ಲಿ ಅಂತೇಳಿ ಇತ್ತು ನರೇಗಾದಲ್ಲಿ. ಇವಾಗ ಹೊಸ ಮಸೂದೆಯಲ್ಲಿ ಏನಿದೆ, ವಾರಕ್ಕೊಮ್ಮೆ ಕೂಲಿ ಪಾವತಿ ಕಡ್ಡಾಯ ಮತ್ತು 15 ದಿನಕ್ಕೊಮ್ಮೆ ಪಾವತಿ ಕಡ್ಡಾಯ. 15 ದಿನಕ್ಕೊಮ್ಮೆ ಮತ್ತು ವಾರಕ್ಕೊಮ್ಮೆ ಕೂಲಿಯನ್ನು ಪಾವತಿ ಮಾಡಬೇಕು. ಮತ್ತು ಇದು ನರೇಗಾವು ಗ್ರಾಮ ಪಂಚಾಯತಿ ಕೇಂದ್ರೀಕೃತ ಯೋಜನೆ ಆಗಿದೆ. ಅಂದ್ರೆ ಈ ನರೇಗಾ ಯೋಜನೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮಾತ್ರ ಆಗ್ತದೆ. ಪಟ್ಟಣ ಮತ್ತು ನಗರಗಳಲ್ಲಿ ಈ ಯೋಜನೆ ವರ್ಕ್ ಆಗ್ತಾ ಇದ್ದಿಲ್ಲ. ಅಂದ್ರೆ ಈ ಯೋಜನೆಯಿಂದ ಇದು ಆಗ್ತಾ ಇದ್ದಿಲ್ಲ. ಈ ಹೊಸ ಮಸೂದೆಯಲ್ಲಿ ಮೂಲ ಸೌಕರ್ಯ ಯೋಜನೆ ಮತ್ತು ಸಂಯೋಜಿತ ಸಾಂಸ್ಥಿಕ ಸಂಗಮ ಯೋಜನೆ ಮಾರ್ಪಾಡು ಮಾಡಲಾಗುತ್ತೆ. ಇದರಿಂದ ಗ್ರಾಮೀಣ ಜನರಿಗೆ ಬಹಳ ಅನುಕೂಲ ಆಗುತ್ತೆ. ಯಾಕಂದ್ರೆ 25 ದಿನ ಹೆಚ್ಚುವರಿ ದಿನ ಸಿಕ್ತು. ಮತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿರುವಂತಹ ಪಿಡಿಒಗಳು, ಗ್ರಾಮ ಪಂಚಾಯತ್ ಸದಸ್ಯರು ಸಹ ಜನರಿಗೆ ನಿಗದಿತ ಅವಧಿಯಲ್ಲಿ ಸಹ ಕೆಲಸವನ್ನು ಕೊಡಬೇಕು ಎಂಬುದು ನಮ್ಮ ಕೊಪ್ಪಳ ಟೈಮ್ಸ್ ಟಿವಿಯ ಕಳಕಳಿ. ಹಿಂಗೆ ದಿನನಿತ್ಯವಾದಂತಹ ಸುದ್ದಿಗಳಿಗೆ ಕೊಪ್ಪಳ ಟೈಮ್ಸ್ ಟಿವಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ದಿನನಿತ್ಯ ಮಾಡುವಂತಹ ವಿಡಿಯೋಗಳು ನಿಮಗೆ ಬರುತ್ತವೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ನಲ್ಲಿಯೂ ಸಹ ಕೊಪ್ಪಳ ಟೈಮ್ಸ್ ಲಭ್ಯ ಇದೆ.